ಅವರ ಭಾಷಣ ಕೇಳೋದೇ ಒಂದು ದೊಡ್ಡ ಹಬ್ಬ ಅಂತಕ್ಕಂಥ ಅಂಥವರು 75 ವರ್ಷಗಳನ್ನು ಪೂರೈಸಿಕೊಂಡಂಥದ್ರಲ್ಲಿ ಸಮಾನ ಸೀಲೆ ವಿಶ್ಲೇಷ ಶಕ್ಯಂ ಅಂತ ಸಮಾನ ಗುಣದವರು, ಸಮಾನ ವೃತ್ತಿಯವರು, ಪ್ರವೃತ್ತಿಯವರು. ಯಾಕೆ ಮಾತನ್ನೇ ಹೇಳ್ತಾರೆ ಅಂತಂದ್ರೆ ಗುರುಸಿದ್ದಪ್ಪ ಅವ್ರದ್ದು ಕಾರಂಜಿ ಮಠದ ಅವ್ರದ್ದು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರು ಆಚರಿಸಿಕೊಳ್ತಕ್ಕಂಥವ್ರಲ್ಲ, ಯಾವುದೋ ಮೀಟಿಂಗ್ಗಳನ್ನು ಮಾಡ್ತಕ್ಕಂಥವ್ರಲ್ಲ. ಏನೇ ಇದ್ರೂ ಸಹಿತ ಬರೀಪ್ಪ ನಮಸ್ಕಾರ ಮಾಡಿ ಹೋದಂತ ಅನ್ನುವಂಥ ಸ್ವಭಾವದವರು. ಅವಾಗ ನಮ್ಮ ಜಿಗಿಜಿನ್ ಸರ್ ನಾನು ಫೋನ್ ಹಚ್ಚಿದ್ರು, ಅವರೇ 75 ಲೇಖನಗಳನ್ನು ನಾವು ಕಲೆ ಹಾಕ್ತಾ ಇದ್ದೇವೆ, ನಿಮ್ಮದು ಒಂದು ಲೇಖನ ನಮಗೆ ಬೇಕು. ಯಾವುದು ವಿಷಯ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ವತಿಯಿಂದ ನಿಮ್ಮ ಕಡೆಯಿಂದ ಮುದ್ದುರಾಮನ ಮನಸ್ಸಿನಲ್ಲಿ ಒಂದು ಗ್ರಂಥ, ಕೆ.ಸಿ. ಶಬ್ದವರ ಮುದ್ದುರಾಮನ ಮನಸ್ಸು ಅಂತಕ್ಕಂಥದ್ದು 40,000 ಚೌಪದಿಗಳು. 40,000 ಚೌಪದಿಗಳು. ಈಗ 88 ವಯಸ್ಸು ಅವರಿಗೆ, ಕೆ.ಸಿ. ಶಬ್ದವರಿಗೆ ಬಹಳಷ್ಟು ನನಗೆ ಒಡನಾಟ ಅಂತಕ್ಕಂಥದ್ದು. ಅವರು ಆ ಮುದ್ದುರಾಮನ ಮನಸ್ಸು ಅನ್ನುವಂತಹ ಒಂದು ವಿಷಯದೊಳಗೆ ಅದರಲ್ಲಿ ದಾರ್ಶನಿಕತೆ ಎಲ್ಲಿ ಬರ್ತದಲ್ಲ, ಆ ದಾರ್ಶನಿಕತೆಯನ್ನು ಆಯ್ದು ಕೊಟ್ಟು ನಮ್ಮ ಒಂದು ಲೇಖನ ಕೊಡಬೇಕಂತ ತಿಳ್ಕೊಂಡು ಜಿಗಿಜಿನ್ ಹೇಳಿದಾಗ ಅವಾಗ ನಮ್ಗೆ ಗೊತ್ತು, ಓಹೋ ಕಾರಂಜಿ ಮಠದವರು 75 ವರ್ಷ ಆದರೂ ಅವಾಗ ಸರ್ ಹೇಳಿದ್ರು ಅವ್ರು ಯಾವುದೋ ಹಬ್ಬಗಳನ್ನ ಆಚರಣೆ ಮಾಡುವಾಗಿಲ್ಲ, ಈ ಸಾಹಿತ್ಯ ಕೃತಿಯನ್ನ ಅಭಿನಂದನ ಗ್ರಂಥವನ್ನ ಅವರ ಪಾದಕ್ಕಿಟ್ಟು 75 ಲೇಖನಗಳ ಒಂದು ಗ್ರಂಥವನ್ನು ಅವರ ಪಾದಕ್ಕಿಟ್ಟು ನಮಸ್ಕಾರ ಮಾಡಿಬಿಟ್ವಿ ಅಂದ್ರೆ ಅವರೇ ಅವರು ಹುಟ್ಟುಹಬ್ಬದ ಆಚರಣೆ ಅಂತಕ್ಕಂಥ ನಮ್ಮ ಮಾತನ್ನ ಬಹಳ ಖುಷಿ ಆಗಿತ್ತು. ಅವತ್ತೇ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸುಮಾರು ಪುಟಗಳನ್ನು ಬರೆದು ನಾನು ಒಟ್ಟಾಗ ನನಗೆ ಬಹಳ ಖುಷಿ ಅನಿಸಿತು. ಅವಾಗ ಅದನ್ನು ಮುಗಿ ತೀರಿಸ್ಕೋಬೇಕಲ್ಲ, ಸರ್ ಮಾಡಿರ್ತಕ್ಕಂಥ ಮುಗಿಯನ್ನ ನಾನು ತೀರಿಸ್ಕೊಳ್ಬೇಕಂತ ಹೇಳ್ಕೊಂಡು ಅವರು ಏನು ವಿಚಾರ ಮಾಡಿದ್ರು ಅಂತಂತಂದ್ರೆ ಅವರೊಂದು ವಿಚಾರ ಮಾಡಿದ್ರು, ನಂದು ಹೆಂಗಾಗಿದ್ದ ಹಂಗೆ ಇವ್ರದ್ದು ಮಾಡೋದು. ಯಾಕಂದ್ರೆ ಅವರು ಪರಿಣಿತ ಮಂದಿಗಳು, ಅಪ್ಪ ಅವರು ಹಾಗೆ ಪರಿಣಿತ ಮಂದಿಗಳೇ. ಅವರು ಆ ಒಂದು ವಿಚಾರವನ್ನು ಮಾಡಿ ಸರ್ ಗುರುಗಳ ಜಿಗಿಜಿನ್ ಗುರುಗಳ ಒಂದು ಹುಟ್ಟುಹಬ್ಬವನ್ನು ಈ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಇದರಲ್ಲಿ ಸುಮಾರು ಲೇಖನಗಳನ್ನು, ಅನೇಕ ಪೂಜ್ಯರ ಲೇಖನಗಳನ್ನು ಬಹಳಷ್ಟು ಸಂಗ್ರಹ ಅಂತಕ್ಕಂಥದ್ದನ್ನು ಮಾಡಿ ಇದಕ್ಕೆ ಈ ಸಾಹಿತ್ಯವನ್ನು ಕೃಷಿ ಮಾಡುವಲ್ಲಿ ಇನ್ನಷ್ಟು ಅದನ್ನು ಯಾಕಂತಂದರೆ ರಾಶಿ ಆಗಬೇಕಾಗಿತ್ತು ಅಂದ್ರೆ ಕಣ ಬೇಕು, ನೀತಿ ಬೇಕು, ಸುತ್ತಮುತ್ತ ಹಂತಿ ಬೆಳೀತಕ್ಕಂಥ ದನಗಳು ಬೇಕು, ಮೆಟ್ನಾಲಿ ಬೇಕು, ಮ್ಯಾಲೆ ನಿಂತು ತೋರುವಂಥ ಹುಟ್ಟಿಗಳು ಬೇಕು, ಜೊತೆಗೆ ಗಾಳಿ ಬೇಕು. ಇಷ್ಟೆಲ್ಲ ಆದಾಯ ಒಂದು ರಾಶಿ ಆಗಲಿಕ್ಕೆ ಸಾಧ್ಯ. ಹಾಗೆ ಮಹೇಶ ಮತ್ತು ಪ್ರಕಾಶ್ ಗುರುಗಳು ಇಬ್ಬರು ಕೂಡಿಕೊಂಡು ಈ ಪರಿಣತ ಮತಿ ಅಂತಕ್ಕಂಥ ಗ್ರಂಥವನ್ನು ಬರೆದವರಲ್ಲಿ ಬಹಳಷ್ಟು ಕೆಲಸ ಅಂತಕ್ಕಂಥದ್ದು ಮಾಡಿದವರು. ಇಷ್ಟೊಂದು ಈ ಕೆಲಸ ಕಾರ್ಯ ಅಂತಕ್ಕಂಥದ್ದು 287ನೇ ಶಿವಾನುಭವ ಈ ಗೋಷ್ಠಿಯಲ್ಲಿ ನಡೀತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಜೆ.ಜೆ.ಪಿ. ಗುರುಗಳು ಯಾರೇ ಹೇಳಲೆನ್ನುವರು ಬದುಕಿನಿಂದಲೂ ಹೇಳಿ, ಕೆ.ಸಿ. ಶಬ್ದವನ್ನು ಹೇಳ್ತಾರೆ, ಯಾರೇ ಹೇಳಲೆನ್ನುವರು ಬದುಕಿನಿಂದಲೂ ಹೇಳಿದ, ನಿನ್ನ ಅನುಭವದಂತೆ ನೀ ಸಿದ್ಧ ಬುದ್ಧ, ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯ, ಮತಿಯಂತೆ ನೀನು ಮುದ್ದುರಾಮ. ನಿಮ್ಮ ಮತಿ, ನಿಮ್ಮ ಬುದ್ಧಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆಯೋ, ಇಡೀ ನಮ್ಮ ಜನಪದ ಸಾಹಿತ್ಯವನ್ನು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ, ಯಾವ ವಿಶ್ವವಿದ್ಯಾಲಯದ ಕಟ್ಟೆಯನ್ನು ಏಕಾದಂಥ ಒಬ್ಬ ಮಹಿಳೆ ವಿಶ್ವವಿದ್ಯಾಲಯವನ್ನು ಏರಿರ್ತಕ್ಕಂಥ ಡಾಕ್ಟರೇಟ್ ಪದವಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಒಬ್ಬ ಪ್ರಬುದ್ಧ ವ್ಯಕ್ತಿಯಲ್ಲಿ ಆ ಒಂದು ನೆನಪಿನ ಸುರುಳಿ ಅಂತಕ್ಕಂಥದ್ದು, ಒಬ್ಬ ಗರತಿಯ ಹಾಡುಗಳು ಯಾವ ರೀತಿಯಲ್ಲಿ ಹಾಡ್ತಿದ್ದೋ, ವಿಶ್ವಕಲ್ಲಿ ಇಟ್ಕೊಂಡು ಯಾವ ರೀತಿ ಹಾಡ್ತಿದ್ದೋ, ಒಳಗಡೆ ಮುಂದೆ ಕೂತ್ಕೊಂಡು ಯಾವ ರೀತಿ ಕೂಡ್ತಿದ್ದೋ, ರಾಶಿಯನ್ನು ಮಾಡುವಾಗ ಹಂತಿಯನ್ನು ಮಾಡ್ತಕ್ಕಂಥ ಒಬ್ಬ ರೈತ ಯಾವ ರೀತಿ ಹಾಡ್ತಿದ್ದೋ, ಅವೆಲ್ಲವುಗಳನ್ನ ಎಲ್ಲ ಹಾಡುಗಬ್ಬಗಳನ್ನ ತಮ್ಮ ಧ್ವನಿಯಲ್ಲಿ ಅದೇ ಧಾರಣೆಯಲ್ಲಿ ನಾವು ಮತ್ತೆ ಒಳ್ಳೆ ಹೋಗ್ಬೇಕು ಆ ಜನಪದ ಲೋಕಕ್ಕೆ. ಆ ರೀತಿಯಾಗಿ ನಮ್ಮನ್ನು ತಂದು ನಿಲ್ಲಿಸ್ತಕ್ಕಂಥ ಶಕ್ತಿ ಯಾರಲ್ಲಿತ್ತು ಅಂತಂದ್ರೆ ಬಸವರಾಜ್ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂಥವರಿಗೆ ಪೂಜ್ಯ ಅಪ್ಪ ಅವರ ಆಶೀರ್ವಾದ ಆಗಿದೆ. ಅಷ್ಟೇ ಅಲ್ಲ, ಈ ನಾಡಿನ ಎಲ್ಲ ಪೂಜ್ಯರ ಆಶೀರ್ವಾದ ಅವರಿಗೆ ಇರೋದ್ರಿಂದ ಅಷ್ಟು ಸರಳ ಸಾತ್ವಿಕ ಸಜ್ಜನಿಕೆಯ ಹೃದಯ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇಂತಹ ದಿನಮಾನಗಳಲ್ಲಿ ಯಾವುದೇ ಆಸ್ತಿ, ಅಂತಸ್ತು, ಸಂಪತ್ತು ಯಾವ ಕಡೆಯೂ ಕೂಡ ಗಮನ ಕೊಡಲಾರದೆ ನನ್ನ ನಿಜವಾಗಿರ್ತಕ್ಕಂಥ ಆಸ್ತಿ, ಮಾಸ್ತಿ ಅವರಿಗೆ ಹೇಳ್ತಾರೋ ಹಾಗೆ ನನ್ನ ನಿಜವಾಗಿರ್ತಕ್ಕಂಥ ಆಸ್ತಿ ಈ ಜನಪದ ಸಾಹಿತ್ಯ ಅಂತಕ್ಕಂಥದ್ದು. ಅನಂತ ಆಸ್ತಿಯನ್ನೇ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥವರು ಕನ್ನಡದ ನಮ್ಮ ಪೂಜಾ ರತ್ನವನ್ನು ತಿಳ್ಕೊಂಡು ನಾವು ಹಿರೇಮಗಳೂರು ಕನ್ನಡವರಿಗೆ ಅಂದ ಹಾಗೆ ಉತ್ತರ ಕರ್ನಾಟಕದಲ್ಲಿ ಜನಪದ ಕನ್ನಡವನ್ನು ಉಳಿಸಿರ್ತಕ್ಕಂಥವ್ರು, ಜನಪದ ಸಾಹಿತ್ಯವನ್ನು ಉಳಿಸಿರ್ತಕ್ಕಂಥವ್ರು, ನಮ್ಮ ಜನಪದ
ಪೂಜಾರಿಗಳು ಯಾರಾದರೂ ಇದ್ದರೆ ಅದನ್ನು ಸಹ ಜಿಗಿಜಿಂಪೆ ಬರ್ತಕ್ಕಂಥ ಮಾತು, ಇಂಥವರು 75 ವರ್ಷಗಳನ್ನ ಕಳೆದಿದ್ದರೂ ಕೂಡ ಅವರ ದಾಂಪತ್ಯ ಜೀವನ ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಅವರು ಸುಮ್ಮನೆ ಇಲ್ಲಿ ಏನಾದ್ರು ಬಿಡಿಸಬೇಕು ತಮ್ಮ ಪುರಾಣ ಎಲ್ಲಿ ನಿಲ್ಲಿಸೋರಲ್ಲ, ಅದನ್ನು ವೃಕ್ಷಂದ ಉತ್ತಮ ಧನಂ ಎಂಬಂತೆ ಅದು ಒಳಗೆ ಅಡಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ರಾಶಿ ಇದ್ದರೂ ಕೂಡ ಅದನ್ನು ಎಲ್ಲಿಯೂ ಕೂಡ ಅದನ್ನ ಹೊರಗೆ ಚೆಲ್ತಕ್ಕಂಥದ್ದಲ್ಲ. ಒಬ್ಬರು ಮಾತು ಹೇಳ್ತಾರೆ, ತರಕಾರಿ ಸಂತೆಯಲ್ಲಿ ಬಿಚ್ಚಿದಂತದ ಗಂಟ ಬೆಲೆ ಇಲ್ಲ ಎನ್ನದಿರುವುದು ನಿನ್ನ ತಪ್ಪು. ವಿಶೇಷವಾಗಿ ಹೇಳ್ತಾರೆ, ತರಕಾರಿ ಸಂತೆಯಲ್ಲಿ ಬಿಚ್ಚಿದಂತದ ಗಂಟ ಬೆಲೆ ಇಲ್ಲ ಎನ್ನದಿರು ಅದು ನಿನ್ನ ತಪ್ಪು. ಹೆಗಲಿಗೆ ಶಿಮೂಟೆ ಹೊರಡನೇ ಅಲ್ಲಿಂದ ನೆಲೆಸಿ ಬೆಲೆ ಇರುವಲ್ಲಿ ಅಂತ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಸಂಶೋಧನೆ ತಮ್ಮ ಗಂಟನ್ನು ಎಲ್ಲಿ ಬಿಚ್ಚೋರು ಎಲ್ಲಿ ಸಾಧ್ಯವಲ್ಲ. ಅದಕ್ಕೆ ಅವ್ರು ಕವಿ ಹೇಳ್ತಾರೆ, ತರಕಾರಿ ಸಂತೆಯಲ್ಲಿ ಬಿಚ್ಚಿದಂತದ ಗಂಟ ಒಣ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಅದು ಇದು ಕೊಳತ ಎಲ್ಲ ಇಟ್ಕೊಂಡು ಕುಂದಿರ್ತಾರೆ. ಅವ್ರ ಮಧ್ಯದಲ್ಲಿ ಹೋಗಿ ಕೂತಾನೆ. ಏನ್ ಮಾಡಕ್ ಕೂತಾನ ಅಂದ್ರೆ ಕೋಟಿ ಕೋಟಿ ಬೆಲೆ ಮಾಡ್ತಕ್ಕಂಥ ರತ್ನದ ಗಂಟನ್ನು ಬಿಚ್ಚಿಕೊಂಡು ಕೂತಾನೆ. ಯಾಕೆ ಕಾಣುವುದೇ ಇಲ್ಲ. ಕವಿ ಹೇಳ್ತಾನೆ, ತರಕಾರಿ ಸಂತೆಯಲ್ಲಿ ಬಿಚ್ಚಿ ರತ್ನದ ಗಂಟ ಬೆಲೆ ಇಲ್ಲ ಎಂದದಿರು ಅದು ನಿನ್ನ ತಪ್ಪು. ನಿನ್ನ ಜಾಗ ಅನ್ನೋದು ನಿಂದು ಸಲಾಫಿ ಬಜಾರ್ ಬೇರೆ, ಅಲ್ಲಿ ಹೋಗಿ ಕೂಡು. ಜ್ಯುವೆಲ್ಲರ್ಸ್ ದೊಡ್ಡದೊಂದು ಬಜಾರ್ ಇರ್ತದೆ, ಅಲ್ಲಿ ಹೋಗಿ ಕೂಡು. ಅಲ್ಲಿ ನಿನ್ನ ಅಂಗಡಿಯನ್ನು ಹಚ್ಚು. ಆ ರೀತಿಯಲ್ಲಿದ್ದ ಈ ಮಾತನ್ನು ಬೆಲೆ ಅಂತಕ್ಕಂಥದ್ದು ಹೆಗಲಿಗೆ ಶಿಮೂಟೆ ಹೊರಡನೆಯಲ್ಲಿಂದ